ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಆ ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರು ಜೊತೆಗಿದ್ದಾರೆ. ಅವ್ರನ್ನ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದರೂ ಅಥವಾ ನೀವಾದರೂ ಅಥವಾ ಮತ್ತೊಬ್ಬರಾದರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥ ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆಗೆ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದ್ರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ. ನನ್ನ ಗಂಡನ ಆಸೆ ಯಾವಾಗ ಪೂರ ಆಗ್ತೈತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾ ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು. ಅವರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ಎಲ್ಲರಿಗೂ ಕೂಡ ಏನು ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸಿ ಏನು ಹೋರಾಟ ಮಾಡ್ಯಾರಲ್ಲ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತಿರ್ತೀನಿ. ಅದೇ ಥರ ಮುಂದೂ ಕೂಡ ನನ್ನ ಮಕ್ಕಳ ಭವಿಷ್ಯ ಅವ್ರ ಕೈಯಾಗೈತಿ. ನನ್ನ ಮಕ್ಕಳ ಭವಿಷ್ಯ ಅವ್ರು ರೂಪಿಸ್ಕೊಂಡು ಹೋದ್ರೆ ನನ್ನ ಗಂಡನ ಆಸೆ ಪೂರ್ಣಗೊಳ್ಳತೈತಿ. ಅಲ್ಲ ಮೇಡಮ್, ಈ ಹಿಂದೆ ಕೂಡ ತಾವೆಲ್ಲ ಹೇಳ್ತಾ ಇದ್ರಿ ಏನಂತಂದರೆ ಕಾನೂನಿನ ಮೇಲೆ ಗೌರವ ಇದೆ ಅಂತ. ಈ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರೋದ ಮೇಲೆ ಈ ಒಂದು ನಮ್ಮ ನೆಲದ ಕಾನೂನಿನ ಮೇಲೆ ಎಷ್ಟು ನಂಬಿಕೆ ಇರ್ತದೆ? ಕಾನೂನಿನ ಮೇಲೆ ಯಾವಾಗೂ ಈಗ ಅಂತಲ್ಲ, ಯಾವಾಗ್ಲೂ ಕಾನೂನಿನ ಮೇಲೆ ನಮ್ಗೆ ಭರವಸೆ ಐತೈತಿ. ಕಾನೂನಿಗೆ ನಾನು ಯಾವಾಗಿದ್ರೂ ನಮ್ಮ ಗಂಡ ನಮ್ಮ ಮಾವನ ಏನು ಅವರಾದ್ರೂ ಶಿಕ್ಷೆ ಅನುಭವಿಸ್ತಿರೋದ ಅವಾಗಾದರೂ ನಾವು ಕಾನೂನಿಗೆ ತಲೆಬಾಗೇವಿ. ಈಗಾದರೂ ಕಾನೂನಿಗೆ ತಲೆಬಾಗ್ತೀವಿ. ಒಟ್ಟಾರೆ ಈ ಒಂದು ಐತಿಹಾಸಿಕ ತೀರ್ಪಿಗೆ ನಮಗೆ ಖುಷಿ ಕೊಟ್ಟಿದೆ. ಅದೇ ಹೇಳ್ತಿದ್ದೇನಲ್ಲ ಸರ್, ನನ್ನ ಖುಷಿ ಅನ್ನುವಂಥದ್ದು ನಮಗಿನ್ನ ಖುಷಿ ಅನ್ನುವಂಥದ್ದು ಸಿಕ್ಕಿಲ್ಲ. ಖುಷಿ ಸಿಗೋದು ಯಾವಾಗ ಅಂತಂದ್ರೆ ನನ್ನ ಗಂಡನ ಆಸೆ ಪೂರ ಆಗ್ಬೇಕು. ನನ್ನ ಗಂಡನ ಆಸೆ ಕ್ಷೇತ್ರ ಜನದ ಮೇಲೆ ಭಾಳ ಇತ್ತು. ಯುವಕರನ್ನ ಬೆಳೆಸ್ಬೇಕು, ಕ್ಷೇತ್ರ ಗೆಲ್ಬೇಕು, ಕ್ಷೇತ್ರ ಅಂದೇನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು, ಹೆಣ್ಮಕ್ಳು ಕಷ್ಟ ಸುಖ ಕೇಳಬೇಕನ್ನುವಂಥದ್ದು ಭಾಳ ಆಸೆ ಇತ್ತು. ಆ ಆಸೆ ನನ್ನ ಮಗ ಪೂರೈಸಕ್ಕೆ ಕೊಟ್ಟರೆ, ಆ ಆಸೆ ನನ್ನ ಮಗ ಪೂರ ಮಾಡಿದಾಗ ನಮಗೆ ಅವಕಾಶ ಸಿಗ್ತದೆ ಸರ್. ಇದಿಷ್ಟು ಏನು ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರು ಹೇಳ್ತಾ ಇರ್ತಕ್ಕ ಮಾತು. ಆ ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಆ ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರು ಜೊತೆಗಿದ್ದಾರೆ. ಅವ್ರನ್ನ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದರೂ ಅಥವಾ ನೀವಾದರೂ ಅಥವಾ ಮತ್ತೊಬ್ಬರಾದರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥದ್ದು ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆಗೆ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದ್ರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ.
ನನ್ನ ಗಂಡನ ಆಸೆ ಯಾವಾಗ ಪೂರ ಆಕತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾ ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು, ಅವರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ಎಲ್ಲರಿಗೂ ಕೂಡ ಏನು ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸಿ ಏನು ಹೋರಾಟ ಮಾಡ್ಯಾರಲ್ಲ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತಿರ್ತೀನಿ. ಅದೇ ಥರ ಮುಂದೂ ಕೂಡ ನನ್ನ ಮಕ್ಕಳ ಭವಿಷ್ಯ ಅವ್ರ ಕೈಯಾಗೈತಿ. ನನ್ನ ಮಕ್ಕಳ ಭವಿಷ್ಯ ಅವ್ರು ರೂಪಿಸ್ಕೊಂಡು ಹೋದ್ರೆ ನನ್ನ ಗಂಡನ ಆಸೆ ಪೂರ್ಣಗೊಳ್ಳತೈತಿ. ಅಲ್ಲ ಮೇಡಮ್, ಈ ಹಿಂದೆ ಕೂಡ ತಾವೆಲ್ಲ ಹೇಳ್ತಾ ಇದ್ರಿ ಏನಂತಂದರೆ ಕಾನೂನಿನ ಮೇಲೆ ಗೌರವ ಇದೆ ಅಂತ. ಈ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರೋದ ಮೇಲೆ ಈ ಒಂದು ನಮ್ಮ ನೆಲದ ಕಾನೂನಿನ ಮೇಲೆ ಎಷ್ಟು ನಂಬಿಕೆ ಇರ್ತದೆ? ಕಾನೂನಿನ ಮೇಲೆ ಯಾವಾಗೂ ಈಗ ಅಂತಲ್ಲ ಯಾವಾಗ್ಲೂ ಕಾನೂನಿನ ಮೇಲೆ ನಮ್ಗೆ ಭರವಸೆ ಐತೈತಿ. ಕಾನೂನಿಗೆ ನಾನು ಯಾವಾಗಿದ್ರೂ ನಮ್ಮ ಗಂಡ ನಮ್ಮ ಮಾವನ ಏನು ಅವ್ರಾದ್ರೂ ಶಿಕ್ಷೆ ಅನುಭವಿಸ್ತಿರೋದ ಅವಾಗಾದರೂ ನಾವು ಕಾನೂನಿಗೆ ತಲಿಬಾಗೇವಿ. ಈಗಾದರೂ ಕಾನೂನಿಗೆ ತಲಿಬಾಗ್ತೀವಿ. ಒಟ್ಟಾರೆ ಈ ಒಂದು ಐತಿಹಾಸಿಕ ತೀರ್ಪಿಗೆ ನಮಗೆ ಖುಷಿ ಕೊಟ್ಟಿದೆ. ಅದೇ ಹೇಳ್ತಿದ್ದೇನಲ್ಲ ಸರ್, ನನ್ನ ಖುಷಿ ಅನ್ನುವಂಥದ್ದು ನಮಗಿನ್ನ ಖುಷಿ ಅನ್ನುವಂಥದ್ದು ಸಿಕ್ಕಿಲ್ಲ. ಖುಷಿ ಸಿಗೋದು ಯಾವಾಗ ಅಂತಂದ್ರೆ ನನ್ನ ಗಂಡನ ಆಸೆ ಪೂರ ಆಗ್ಬೇಕು. ನನ್ನ ಗಂಡನ ಆಸೆ ಕ್ಷೇತ್ರ ಜನದ ಮೇಲೆ ಭಾಳ ಇತ್ತು. ಯುವಕರನ್ನ ಬೆಳೆಸ್ಬೇಕು, ಕ್ಷೇತ್ರ ಗೆಲ್ಬೇಕು, ಕ್ಷೇತ್ರ ಅಂದೇನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು, ಹೆಣ್ಮಕ್ಳ ಕಷ್ಟ ಸುಖ ಕೇಳಬೇಕನ್ನುವಂಥ ಭಾಳ ಆಸೆ ಇತ್ತು. ಆ ಆಸೆ ನನ್ನ ಮಗ ಪೂರೈಸಕ್ಕೆ ಕೊಟ್ಟರೆ, ಆ ಆಸೆ ನನ್ನ ಮಗ ಪೂರ ಮಾಡಿದಾಗ ನಮಗೆ ಅವಕಾಶ ಸಿಗ್ತದೆ ಸರ್. ಇದಿಷ್ಟು ಏನು ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರು ಹೇಳ್ತಾ ಇರ್ತಕ್ಕ ಮಾತು. ಆ ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಆ ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರ ಜೊತೆಗಿದ್ದಾರೆ. ಅವ್ರಿಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದರೂ ಅಥವಾ ನೀವಾದರೂ ಅಥವಾ ಮತ್ತೊಬ್ಬರಾದರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡ ಅವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥದ್ದು ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದಾಗ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆಗೆ ಆಗಿರೋ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದೀನಿ, ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ. ನನ್ನ ಗಂಡನ ಆಸೆ ಯಾವಾಗ ಪೂರ ಆಕತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾ ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು, ಅವರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ಎಲ್ಲರಿಗೂ ಕೂಡ ಏನು ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸಿ ಏನು ಹೋರಾಟ ಮಾಡ್ಯಾರಲ್ಲ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತಿರ್ತೀನಿ. ಅದೇ ಥರ ಮುಂದೂ ಕೂಡ ನನ್ನ ಮಕ್ಕಳ ಭವಿಷ್ಯ ಅವ್ರ ಕೈಯಾಗೈತಿ. ನನ್ನ ಮಕ್ಕಳ ಭವಿಷ್ಯ ಅವ್ರು ರೂಪಿಸ್ಕೊಂಡು ಹೋದ್ರೆ ನನ್ನ ಗಂಡನ ಆಸೆ ಪೂರ್ಣಗೊಳ್ಳತೈತಿ. ಅಲ್ಲ ಮೇಡಮ್, ಈ ಹಿಂದೆ ಕೂಡ ತಾವೆಲ್ಲ ಹೇಳ್ತಾ ಇದ್ರಿ ಏನಂತಂದರೆ ಕಾನೂನಿನ ಮೇಲೆ ಗೌರವ ಇದೆ ಅಂತ. ಈ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರೋದ ಮೇಲೆ ಈ ಒಂದು ನಮ್ಮ ನೆಲದ ಕಾನೂನಿನ ಮೇಲೆ ಎಷ್ಟು ನಂಬಿಕೆ ಇರ್ತದೆ? ಕಾನೂನಿನ ಮೇಲೆ ಯಾವಾಗೂ ಈಗ ಅಂತಲ್ಲ ಯಾವಾಗ್ಲೂ ಕಾನೂನಿನ ಮೇಲೆ ನಮ್ಗೆ ಭರವಸೆ ಐತೈತಿ. ಕಾನೂನಿಗೆ ನಾನು ಯಾವಾಗಿದ್ರೂ ನನ್ನ ಗಂಡ ನಮ್ಮ ಮಾವನ ಏನು ಅವ್ರಾದ್ರೂ ಶಿಕ್ಷೆ ಅನುಭವಿಸ್ತಿರೋದ ಅವಾಗಾದರೂ ನಾವು ಕಾನೂನಿಗೆ ತಲೆಬಾಗೇವಿ. ಈಗಾದರೂ ಕಾನೂನಿಗೆ ತಲೆಬಾಗ್ತೀವಿ. ಒಟ್ಟಾರೆ ಈ ಒಂದು ಐತಿಹಾಸಿಕ ತೀರ್ಪಿಗೆ ನಮಗೆ ಖುಷಿ ಕೊಟ್ಟಿದೆ. ಅದೇ ಹೇಳ್ತಿದ್ದೇನಲ್ಲ ಸರ್, ನನ್ನ ಖುಷಿ ಅನ್ನುವಂಥದ್ದು ನಮಗಿನ್ನ ಖುಷಿ ಅನ್ನುವಂಥದ್ದು ಸಿಕ್ಕಿಲ್ಲ. ಖುಷಿ ಸಿಗೋದು ಯಾವಾಗ ಅಂತಂದ್ರೆ ನನ್ನ ಗಂಡನ ಆಸೆ ಪೂರ ಆಗ್ಬೇಕು. ನನ್ನ ಗಂಡನ ಆಸೆ ಕ್ಷೇತ್ರ ಜನದ ಮೇಲೆ ಭಾಳ ಇತ್ತು. ಯುವಕರನ್ನ ಬೆಳೆಸ್ಬೇಕು, ಕ್ಷೇತ್ರ ಗೆಲ್ಬೇಕು, ಕ್ಷೇತ್ರ ಅಂದೇನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು, ಹೆಣ್ಮಕ್ಳ ಕಷ್ಟ ಸುಖ ಕೇಳಬೇಕನ್ನುವಂಥದ್ದು ಭಾಳ ಆಸೆ ಇತ್ತು. ಆ ಆಸೆ ನನ್ನ ಮಗ ಪೂರೈಸಕ್ಕೆ ಕೊಟ್ಟರೆ, ಆ ಆಸೆ ನನ್ನ ಮಗ ಪೂರ ಮಾಡಿದಾಗ ನಮಗೆ ಅವಕಾಶ ಸಿಗ್ತದೆ ಸರ್. ಇದಿಷ್ಟು ಏನು ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರು ಹೇಳ್ತಾ ಇರ್ತಕ್ಕ ಮಾತು.
ಆ ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.